ಜಿಂಕೆ ಜಾತಿಗೆ ಸೇರಿದ ಕಡವೆ ಮಾರುತಿನ ಏನು ಹೇಳಿದ್ರು ಅವಾಗಲೇ, ಸಮುದ್ರದಲ್ಲಿ ಏನಕ್ಕೆ ಬರುತ್ತೆ ಅಂದರೆ ಭೂಮಿ ಸುತ್ತಾ ಇರ್ತದೆ, ಅದಕ್ಕೆ ಎಲೆ ಬರುತ್ತೆ. ಕೆರೆಯಲ್ಲಿ ಏನಕ್ಕೆ ಬರಲ್ಲ ಅಂತ ಟೆಸ್ಟ್ ಮಾಡಕ್ಕೆ ಹೋಗ್ತಾ ಇದೀವಿ ಗಾಳಿ ಕೆರೆಗೆ ಇವಾಗ. ಅಲಾಂಗ್ ವಿತ್ ಯಾರ್ಯಾರ ಜೊತೆ ಹೋಗ್ತಾ ಇದೀವಿ? ಆಲ್ ಮೈ ಬ್ರದರ್ಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ಟ್ರೆಕ್ಕಿಂಗ್ ಮುಗಿಸ್ಕೊಂಡು 5 o'clock ಎಲ್ಲ ಬಂದ್ವಿ. 5 o'clock ಬಂದು ಎಲ್ಲ ಸ್ನಾನ ಮಾಡಿ ಫ್ರೆಶಪ್ ಆಗಿ ಟೀ ಕುಡಿದು ಬಜ್ಜಿ ತಿಂದ್ವಿ. ಸೊ ಇವಾಗ 8 o'clock ಅಲ್ಲಿ ಕ್ಯಾಂಪ್ ಫೈರ್ ರೆಡಿ ಆಗ್ತಾಯಿದೆ, ಅದಕ್ಕೆ ವೀಡಿಯೋ ಮಾಡೋದು ಬನ್ನಿ. ಸೊ ನಮ್ಮ ಅಣ್ಣಂದಿರಿಗೆ ಟೇಬಲ್ಲು ರೆಡಿಯಾಗಿದೆ, ಕ್ಯಾಂಪ್ ಫೈರ್ ಕೂಡ ರೆಡಿ ಆಗ್ತಾಯಿದೆ. ಸೊ ನಮ್ಮ ಅಣ್ಣಂದಿರಿಂದ ಕೆಳಗೆ ಇಳ್ದಿಲ್ಲ, ಚಳಿಗೆ ಕ್ಯಾಂಪ್ ಫೈರ್ ಮಸ್ತಾಗಿರುತ್ತೆ. ಇನ್ನು ಎಲ್ಲ ಮೇಲ್ಗಡೆನೇ ಅವ್ರೆ. ಓ ಪಾಪು ಬಂತು, ಪಾಪು. ಮಚ್ಚ ವಿಡಿಯೋ ಮಾಡ್ತಾ ಇದೀನಿ ಮಚ್ಚ. ಚಿನ್ನ ಬಾಯಿಲ್ಲ ನಿಮಿಷ ಈ ಕಡೆ ಬಾಯಿಲೆ. ಬಾರೋ ಇಲ್ಲಿ ಬೇಗ ಬಾರೋ ಇಲ್ಲಿ. ಅಣ್ಣ ಬಾರೋ ಬೇಗ, ಯಾರೊಬ್ರು ಬರ್ರಿ ಒಂದು ನಿಮಿಷ. ಇದೇನಿದು ಇಲ್ಲಿ ರೇ? ಈ ಕೆಂಡಾನೆ ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇರೋದು ಈಗಿಲ್ಲ. ಮಸ್ತ್ ಚಿಲ್ಲ ಎಲ್ಲರೂ. ಅಲ್ಲ ಪ್ರದೀಪಣ್ಣ, ನಿನ್ನ ಯಾರಾದ್ರೂ ಸ್ಟ್ರಾಂಗ್ ಅಲ್ಲ ಅಂತ ಅಂದವ್ರಿಗೆ ಇದು ಒಳ್ಳೆ ಎಕ್ಸಾಂಪಲ್. ಇದು ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವತ್ತು ಡೇ ಟು ಟ್ರಿಪ್. ಡೇ ಟು ಎಲ್ಲಿಗೆ ಹೋಗ್ಬೇಕಂತ ಯಾರೂ ಪ್ಲ್ಯಾನ್ ಮಾಡಿಲ್ಲ, ಎಲ್ಲ ಈಗ ಎದ್ದು ರೆಡಿ ಆಗ್ತಾ ಇದ್ದಾರೆ. ನಾನು ಆಲ್ರೆಡಿ ರೆಡಿ ಆಗಿ ಕೆಳಗಡೆ ಬಂದೆ. ಸೊ ಇಲ್ಲಿ ಟಿಫನ್ ರೆಡಿ ಆಗ್ತಾ ಇದೆ. ರೆಡಿಯಾಗಿ ಆದ್ಬಿಟ್ಟು ಏನು ಮಾಡ್ತಾ ಇದೀಯ ನೀನು? ಎಲ್ಲ ಹೋಗೋರಪ್ಪ, ಇನ್ನೂ ಬೇರೆ ನೋಡು ಅಣ್ಣ ರೆಡಿಯಾಗಿ ಆಲ್ರೆಡಿ ಮಲ್ಕೊಂಡವ್ರೆ. ನಿನ್ನ ಇನ್ನೂ ಟೈಮ್ ಸಿಕ್ಕಿಲ್ಲ. ಇನ್ನು ಎಷ್ಟು ಗಂಟೆಗೆ ಹೋಗೋಕೆ ಹೇಳ್ದಿನಿ ನೀನು ಇಲ್ಲಿಂದ? ಇಲ್ಲಿಗೆ ನನ್ನ ಮಕ್ಕಳ ಎಲ್ಲ ಅಗ್ನಿಸ್ತ ಮಲಗಿರಿ. ಇನ್ನೇನು ಇಲ್ಲ, ಇವನೇ ರೆಡಿಯಾಗ ನೋಡಿಲಿ. ಇನ್ನೊಂದು ಮಗನ 2 ಗಂಟೆಗೆ ಟಾರ್ಚ್ ಹಾಕೊಂಡು ಎಣ್ಣೆ ಹೊಡುತ್ತಾವನಿ. ಅಲ್ಲ ನೀನು ಎಲ್ಲ ಸ್ನಾನ ಮಾಡಾದ್ಮೇಲೆ ಅಲ್ಲಿಸ್ತೀರ ಬಂದಿಲ್ಲ ರೆಡಿಯಾಗಿ. ಸೊ ಹಿಂದ್ಗಡೆ ಆಲ್ರೆಡಿ ಟಿಫನಿಗೆಲ್ಲ ರೆಡಿ ಆಗ್ತಾಯಿದೆ. ಬಟ್ ನಮ್ಮ ಅಣ್ಣಂದಿರು ಇನ್ನೂ ರೆಡಿ ಆಗಿಲ್ಲ. ಸೊ ರೆಡಿ ಆದರೂ ಬಂದು ಇವಾಗ ಟಿಫನ್ ಮಾಡ್ತಾರೆ. ಟಿಫನ್ ಏನಿದೆ ಅಂತ ನೋಡೋಣ. ಆ್ಯಂಡ್ ರಾತ್ರಿ ಊಟನೂ ಅಷ್ಟೇ. ರಾತ್ರಿ ಊಟ ಚಪಾತಿ ಇತ್ತು, ಒಂದು ವೆಜ್ ಪಲ್ಯ ಇತ್ತು, ಆ್ಯಂಡ್ ಚಿಕನ್ದು ಸುಕ್ಕ ಇತ್ತು. ಆ್ಯಂಡ್ ಮಟನ್ ಬಂದು ನಾವು ಹೇಳಿ ಮಾಡಿಸಿದ್ದು ಸಪ್ರೇಟಾಗಿ. ಮಟನ್ ಸಾರು, ಅನ್ನ ಮತ್ತು ರಸಮ್ ಆ್ಯಂಡ್ ಚಪಾತಿ, ಒಂದು ವೆಜ್ ಪಲ್ಯ ಆ್ಯಂಡ್ ಚಿಕನ್ ಇತ್ತು. ಸೂಪರಾಗಿತ್ತು. ಹೋ ಬನ್ನಿರಿ ಬೇಗ ಎಲ್ಲ. ಸೊ ಬೆಟ್ಟದ ಮಡಿಲಲ್ಲಿ ನಾವು ಪ್ರಕೃತಿಯ ಮಡಿಲಲ್ಲಿ ಸಿಹಿಯಾದ ಟೀ ಒಂದಿಗೆ ಸವಿಯೋಣ. ಹೇಗಿದೆ ಬ್ರೋ ಟೀ? ಚೆನ್ನಾಗಿದೆ, ಬಿಸಿ ಬಿಸಿ. ಸಖತ್ತಾಗಿದೆಯಲ್ಲ. ಈ ಥರ ನೇಚರ್ ಮಧ್ಯೆ ಕುತ್ಕೊಂಡು ಟೀ ಕುಡಿಯೋದೇ ಒಂದು ಮಜಾ. ಚಿತ್ರಾನ್ನ, ಪೂರಿ, ಸಾಗು ಆ್ಯಂಡ್ ಚಟ್ನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಫೈನಲಿ ನಮ್ಮ ಅಣ್ಣವರೆಲ್ಲ ರೆಡಿಯಾಗಿ ಬಂದ್ಬಿಟ್ಟು ಊಟ ಮಾಡ್ತಾವ್ರೆ. ನಾಗಣ್ಣನ ಎನರ್ಜಿ ನೋಡ್ರಿ. ಊಟ ಅಲ್ವಾ ನಾಷ್ಟ? ಏನೋ ಮಿಸ್ಟೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋ. ಅಣ್ಣ ಹೇಳಿ ಸರ್. ನಮಸ್ತೆ, ನನ್ನ ಹೆಸರು ಅಭಿಲಾಷ್ ಅಂತೇಳಿ. ಬೆಟ್ಟದ ಮಡಿಲು ಹೋಮ್ ಸ್ಟೇ ಅಂತ ಇದೆ ಕುದುರೆಮುಖ ಸರೌಂಡಿಂಗಲ್ಲಿ. ನಮ್ಮದು ಸುಮಾರು 5-6 ಥರ ಟ್ರೆಕ್ಕಿಂಗ್ ಇದೆ ಸರ್. ಒಂದು ಬಾವಿಕೊಂಡ, ಕುದುರೆಮುಖ, ನೇತ್ರಾವತಿ ಮತ್ತು ಕುರುಂಜಲ್ ಎಲ್ಲದಕ್ಕೂ ಅರೇಂಜ್ ಮಾಡಿಕೊಡ್ತೀವಿ ಸರ್. ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಬೆಟ್ಟದ ಮಡಿಲು ಅಂತ ಒಂದು ಪೇಜ್ ಇದೆ ಸರ್. ಮತ್ತು ನಮ್ಮದು ಮೊಬೈಲ್ ನಂಬರ್ ಬಂದುಬಿಟ್ಟು 6363249754.
ಸರ್ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಗೈಡು ಮತ್ತು ಜೀಪು, ಹೋಮ್ ಸ್ಟೇ, ಫುಡ್ಡು ಎಲ್ಲ ಹಾಟ್ ವಾಟ್ರು ಮತ್ತು ಫೈರ್ ಕ್ಯಾಂಪ್ ಎಲ್ಲ ಅರೇಂಜ್ ಮಾಡಿಕೊಡ್ತೀವಿ ಸರ್. ಎಲ್ಲ ಥರ ಫೆಸಿಲಿಟಿ ಇದೆ. ಎಲ್ಲ ಥರ ಇದೆ ಸೊ ಹಿಂದ್ಗಡೆ ಕಾಣ್ತಿದೆಯಲ್ಲ ಅದೇ ಹೋಮ್ ಸ್ಟೇ. ಓಕೆ ಸರ್. ಸೊ ಇಲ್ಲಿ ಎಷ್ಟು ಜನ ಬಂದರೆ ಸ್ಟೇ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಜನ ಬರ್ಬೋದು, ಎಷ್ಟು ಜನ ಬಂದು ಸ್ಟೇ ಮಾಡ್ಬೋದು? 35-40 ಜನ ಬರ್ಬೋದು. ಬಂದರೂ ಆರಾಮ್ಸೆ ಸ್ಟೇ ಮಾಡ್ಬೋದಲ್ವಾ? ಓಕೆ. ಪ್ಲಸ್ ಟೆಂಟ್ ಸ್ಟೇ ಇದೆ. ಹಾಂ, ಟೆಂಟ್ ಒಳಗಡೆ ಬೆಡ್ಡು ಎಲ್ಲ ಥರ ಫೆಸಿಲಿಟೀಸ್ ಇದೆ. ಊಟದಲ್ಲಿ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಎರಡು ಇದೆ ಸರ್. ನೀವು ಕಸ್ಟಮರ್ ಏನು ಹೇಳ್ತೀರಾ ಅದನ್ನು ಮಾಡಿಕೊಡ್ತೀವಿ. ಸರಿನಾ? ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಬೆಟ್ಟದ ಮಡಿಲು ಹೋಮ್ ಸ್ಟೇ ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ್ಯಂಡ್ ನಂಬರ್ ಕೂಡ ಅವರೇ ಹೇಳಿದ್ದಾರೆ. ಆ್ಯಂಡ್ ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕ್ತೀನಿ, ನೀವು ಬರೋದಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರೆಲ್ಲ ಥರ ಟ್ರೆಕ್ಕಿಂಗ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿಂದನೇ ಆ್ಯಂಡ್ ಹೋಮ್ ಸ್ಟೇ ಕೂಡ ಚೆನ್ನಾಗಿದೆ, ಫುಡ್ ಕೂಡ ಚೆನ್ನಾಗಿದೆ. ಸೊ ಈಗ ಮಾರ್ನಿಂಗ್ ಟಿಫನ್ ಕೂಡ ಆಯಿತು, ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಮಾಡಿ ಇಲ್ಲಿಂದ ಹೊರಡೋದು. ಎಲ್ಲಿ ಹೋಗ್ತಿದ್ದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ, ಹೋಗ್ತಾ ಡಿಸೈಡ್ ಮಾಡಿ. ಫಸ್ಟು ಟಿ ಟಿ ಹತ್ರ ಹೋಗೋಣ. ಫ್ರೆಂಡ್ಸ್ ವೈಂಡ್ ಅಪ್ ಆಗ್ತಾ ಇದೀವಿ ಹೋಮ್ ಸ್ಟೇ ಇಂದ. ಸೊ ಹಾಕೋಣ. ಎಲ್ಲಿಗೆ ಇವಾಗ ನೆಕ್ಸ್ಟು? ಶಂಶೆ. ಓಕೆ, ಹತ್ತಿ ಅಲ್ಲ, ಹತ್ತಿ ಬೇಗ. ಸೊ ಇವಾಗ ನಾವು ಬಂದ್ವಿ ಶಂಶೆ ಟೀ ಎಸ್ಟೇಟ್ಗೆ. ಟೀ ಎಸ್ಟೇಟಲ್ಲಿ ದೇವಸ್ಥಾನ ಇದೆ ಅಂತೆ, ಶ್ರೀ ಸಿದ್ಧ ಮಹಾಗಣಪತಿ ಸ್ವಾಮಿ ಟೆಂಪಲ್ಲು. ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಇಲ್ಲಿ ತುಂಬ ಪವರ್ಫುಲ್ ಮತ್ತು ಶಕ್ತಿ ಗಣಪತಿ ಇದೆ ಅಂತ ಹೇಳಿದ್ದಾರೆ, ಬಟ್ ನಮಗೆ ಅನುಭವ ಇಲ್ಲ. ಆದರೂ ಕೂಡ ನಾವು ಇವಾಗ ದೇವರ ದರ್ಶನ ಮಾಡಿ ಅದರ ಅನುಭವನ ಪಡ್ಕೊಳ್ಳೋಕ್ಕೆ ಈಗ ನಾವು ಸಿದ್ಧವಾಗಿ ಹೋಗ್ತಾ ಇದ್ದೀವಿ. ನಮ್ಮ ಕ್ಯಾಪ್ಟನ್ ಮಿಸ್ಟರ್ ರಾಕಿ ಅವ್ರ ಜೊತೆಯಲ್ಲಿ ನಾವು ಸಾಕ್ತಾ ಇದ್ದೀವಿ. ನಾನೆಲ್ಲ ಕ್ಯಾಪ್ಟನ್. ಸೊ ಇದರಲ್ಲಿ ಇನ್ನೊಂದು ಮೇನ್ ಏನಂದರೆ ಇಲ್ಲಿ ತುಂಬ ಶೂಟಿಂಗ್ ನಡೀತೆ. ಆ್ಯಕ್ಚುಲಿ ಇದು ತುಂಬ ಶೂಟಿಂಗ್ ಸ್ಪಾಟ್. ಇದು ಲವ್ ಮಾಕ್ಟೆಲ್ 2 ಶೂಟಿಂಗ್ ಬರೋದು. ಇಲ್ಲಿ ನೋಡ್ಬೋದು ನೀವು, ಅದೇ ದೇವಸ್ಥಾನ ಇದು, ಶಂಶೆ ಗಣೇಶ ಟೆಂಪಲ್. ಹಣ ಅದು ಯಾವಾಗ ಪಂಚೆ ಹಾಕೊಂಡಣ ನೀನು? ಕೇ ಆಪಲ್ಲಿ ಅಪ್ಪ. ಶಂಶೆ ಟೀ ಎಸ್ಟೇಟ್ ಇದು ಸಖತ್ತಾಗಿದೆಲ್ಲ. ಅಣ್ಣ ಇವಾಗ ಹೇಳಿ. ಈಗ ನಾವು ಸಂಸೆ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಇಲ್ಲಿಂದ ಕಳ್ಸಕ್ಕೆ ಬಂದಿದ್ದೀವಿ. ಈಗ ಈ ಕಳ್ಸದಲ್ಲಿ ಬಂತಂದರೆ ಸ್ಪೆಷಲ್ ಏನಪ್ಪ ಅಂತಂದರೆ ಇದನ್ನು ಶಿವನ ದೇವಸ್ಥಾನ, ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ಇದರಲ್ಲಿ. ಇಲ್ಲಿ ಬಂದು ಶ್ರೀ ಕಳಶೇಶ್ವರ ಸ್ವಾಮಿ ದೇವಾಲಯ ಅಂತ ಇದೆ ಈಶ್ವರಂದು. ಇವಾಗ ಅದ್ರದ್ದು ದರ್ಶನ ಮಾಡ್ಕೊಂಡು ನಾವು ಯಾವ ರೀತಿ ಇದೆ ಅನುಭವ ಪಡ್ಕೊಳ್ಳೋಕೆ ಈಗ ಹೋಗ್ತಾ ಇದ್ದೀವಿ. ಅದು ನಾಗಣ್ಣ ಅಂದರೆ ನಮ್ಮ ಅಣ್ಣಂದಿರು ಅವರೇ ಮಾತಾಡೋಕ್ಕೆ ಹೇಳ್ತಾರೆ. ನಾವೆಲ್ಲ ಮಾತಾಡಾದ್ಮೇಲೆ ಇವಾಗ ನೀವು ಮಾತಾಡ್ತಾ ಇದ್ದೀವಿ. ಪೇ ನಡಿ ದೇವ್ರ ದರ್ಶನ ಪಡಿ ನಡಿ. ಹಾಂ, ಸೊ ಕಳಸದಲ್ಲಿ ಕಳಸೇಶ್ವರ ಸ್ವಾಮಿ ದರ್ಶನ ಮಾಡಕ್ಕೆ ಹೋಗ್ತೀವಿ. ಕಳಸೇಶ್ವರನೇ ಬ್ರದರ್. ಯಪ್ಪ, ನನಗೆ 2ನೇ ಸಲ ಬರ್ತಾ ಇರೋದು ಬ್ರೋ ಇಲ್ಲಿ. ನಾನು ಬೇಜಾರು ಮಾಡ್ಕೊಂಬೇಡಿ, ನಮ್ಮ ಅಣ್ಣ ಏನೋ ಸ್ವಲ್ಪ ಕಾಮಿಡಿ ಮಾಡೋಕ್ಕೆ ಹೋಗಿ ಹತ್ತಿರ ಇಲ್ಲ. ಲಾಸ್ಟ್ ವೀಡಿಯೋದಲ್ಲೂ ಇದನ್ನು ಮಾಡಿದ್ದೀನಿ. ಹಾಂ, ಬನ್ನಿ ಹೋಗಿ ದರ್ಶನ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನಾವು ಚಿಕ್ಕಮಗಳೂರಿಗೆ ಬಂದ್ವಿ. ಕಳಸ ಮುಗಿಸ್ಕೊಂಡು ಸೀದಾ ಚಿಕ್ಕಮಗಳೂರು ಮುಳ್ಳಂಗಿರಿ ಪೀಕ್ ಬಂದಿದ್ವಿ. ಬಟ್ ಮುಳ್ಳಂಗಿರಿ ಪೀಕಿಗೆ ಟಿ ಟಿ ಬಿಡ್ತಾ ಇಲ್ಲ. ಸೊ ಜೀಪ್ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ. ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಮುಂಚೆ ಆಗಿದ್ದರೆ ಸ್ಟೆಪ್ಸ್ ಇದೆಯಲ್ಲ ಅಲ್ಲಿವರೆಗೂ ಟಿ ಟಿ ಹೋಗ್ತಾಯಿತ್ತು. ಈ ಟಿ ಟಿ ಇಲ್ಲೇ ಸ್ಟಾಪ್ ಆಗಿದೆ. ಏನೋ ಜೀಪಲ್ಲಿ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ನೋಡೋಣ ಆಗೋದು. ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ, ಸುಸ್ತಾಗ್ಬಿಟ್ಟಿದೆ. ಸುಸ್ತಾಗೆಲ್ಲ ಎಲ್ಲರ ಮುಖಗಳು ನೋಡಿ ಹೆಂಗಾಗ್ಬಿಟ್ಟಿದೆ. ಯಾರೋ ಹೋಗಿರೋ ಕಳ್ಕೊಂಬರೋಕ್ಕೆ ಹರೀಶಣ್ಣ. ಸೊ ನಮ್ಮ ಬ್ರದರ್ಸ್ ಎಲ್ಲ ಇವಾಗ ಮುಳ್ಳಂಗಿರಿ ಪೀಕ್ ಹತ್ತುತ್ತಾ ಇದ್ದಾರೆ. ನೆನ್ನೆನೋ ಟ್ರೆಕ್ಕಿಂಗ್ ಮಾಡಿ ಇವತ್ತು ಹತ್ತಿಸ್ತಾರೆ ಇವರು. ಕಾಲು ಜುಮ್ ಜುಮ್ ಅಂತ ಇದ್ದಂಗೆ.
ಹೌದಾ ಜೋಶ್ ಬ್ರದರ್? ಪಾಪ ಏನ್ ಮಾಡಿದೆ? ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ದೇವರೇ, ಪರಿಸರ ಮಾಲಿನ್ಯ ಮಾಡ್ತಾ ಇದೀಯ ನೀನು. ಹಿಂದ್ಗಡೆ ವ್ಯೂಸ್ ಮಾತ್ರ ಸೂಪರ್ ಆಗಿದೆ. ಕಷ್ಟಪಟ್ಟಿ ಮೇಲೆ ಎತ್ಕೊ ಬಂದ್ವಿ, ಕೂತ್ಕೊಳಕ್ ಬಿಡ್ತಿಲ್ಲ. ಮತ್ತೆ ಅಲ್ಲಿ ಬಾ ಹಿಂದೆ ಏನೋ ತೋರಿಸ್ತಿಂತ ಕರ್ಕೊಂಡು ಹೋಯ್ತವ್ರೆ. ಇವ್ರ ಜೊತೆ ಸೇರ್ಕೊಂಡ್ರೆ ಒಂದೊಂದಲ್ಲ ನಮ್ಮದು. ಅವರೆಲ್ಲ ಟ್ರಕ್ ಮಾಡಿಲ್ಲ, ಅದಕ್ಕೆ ನಡೀತಾರೆ. ನಾವೆಲ್ಲ ಟ್ರಕ್ ಮಾಡಿ ನಿನ್ನೆ ಕಾಲೆಲ್ಲ ಊಷ್ಟಾಗಿದೆ. ಕರ್ನಾಟಕ ಬಾಟ ಬಂತು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲ ಹೋಯ್ತವ್ರೆ. ಬನ್ನಿ ಪ್ರವಾನ ಬಿಟ್ಕಿಟ್ಟು ಹೋಗಾರ ಆಮೇಲೆ ನಮ್ಮನ್ನು. ಮುಳ್ಳಂಗಿರಿ ನೋಡಿ ಬೇಜಾರಾಗ್ಬಿಟ್ಟಿದೆ ಬ್ರೋ. ಬೇಜಾನ್ಸಲಿ ಬಂದಿದ್ದೀನಿ. ಎಲ್ಲಿ ಕರ್ಕೊಂಡು ಹೋಯ್ತವ್ರೋ ಗೊತ್ತಿಲ್ಲ. ಅವ್ರು ಕರೆದಿದ್ದ ಕಡೆ ಹೋಯ್ತಾ ಇದ್ದೀವಿ ಅಷ್ಟೇ. ನಗಣ ಫೋಟೋ ತೆಗಿಬೇಕಾ? ಏನಾರು ಹೇಳಿ ವಿಡಿಯೋಗೆ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಾವು ಮುಳ್ಳಯ್ಯನಗಿರಿಗೆ ಬಂದಿದ್ದೀವಿ. ಮುಳ್ಳಯ್ಯನಗಿರಿಗೆ ಮೇಲೆ ಬರ್ಬೇಕಂತಂದ್ರೆ ನಾವು ಟಿ ಟಿ ಗಾಡೀಲಿ ಬರೋಕ್ಕಾಗಲ್ಲ. ಬಟ್ ಅಲ್ಲಿಂದ ನಾವು ಆ ಶಿವನ ದೇವಸ್ಥಾನ ಹತ್ರ ನಿಲ್ಲಿಸಿ ಅಲ್ಲಿಂದ ಮತ್ತೆ ನಾವು ಇಲ್ಲಿಂದ ಟಾಟಾ ಸುಮೋ ಮತ್ತು ಜೀಪ್ಗಳೆಲ್ಲ ಹೋಗುತ್ತೆ. ಆ ಜೀಪಲ್ಲಿ ಒಬ್ಬೊಬ್ಬರು ಒಂದೊಂದರಲ್ಲಿ 6 ಜನ ಬರ್ಬೋದು. ಡೈರೆಕ್ಟಾಗಿ ಅಲ್ಲಿಂದ ಬಂದು ಅಲ್ಲಿಂದ ಮತ್ತೆ 480 ಮೆಟ್ಲಿದೆ ಸ್ಟೆಪ್ಸು. ಆ 400 ಮೆಟ್ಲು ಹತ್ತಿ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನ ಬ್ಯಾಕ್ ಸೈಡಲ್ಲಿ ನೋಡಿ ಇವಾಗ ನಮಗೆ ಫುಲ್ಲು ಇಡೀ ಎಲ್ಲ ಥರ ಕೂಡ ಬೆಟ್ಟ ಗುಡ್ಡಗಳು ಒಳ್ಳೊಳ್ಳೆ ಪ್ಲೇಸ್ಗಳು ಕಾಣಿಸ್ತಾ ಇದೆ. ನಾವು ಎಂಜಾಯ್ ಮಾಡಿದ್ದೀವಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ಮಸ್ತ್ ಮಜಾ ಮಾಡಿ. ಮನೋಣ, ಓ ಮನೋಣ ನೋಡ್ರಿ ಇಲ್ಲಿ ಮಾತಾಡೇನಾದ್ರು ಮಾತಾಡಲ್ಲ. ನಿನ್ನೆಯಿಂದ ಬರೀ ಮೂಮೆಂಟ್ ಅಷ್ಟೇ. ಮನೋಣ ಏನೂ ಮಾತಾಡಲ್ಲ. ಸ್ವರ್ಗ ನೋಡಬೇಕು ಅಂತ ಹೇಳಿದ್ರೆ ಓಡಾಡಿ, ಪರಿಸರ, ನೇಚರ್ ಎಂಜಾಯ್ ಮಾಡಿ ಫ್ರೆಂಡ್ಸ್. ಯಾವಾಗಲೂ ನಮ್ಮದೆಲ್ಲ ಇದ್ದಿದ್ದೇನೆ. ಬನ್ನಿ, ನೇಚರ್ ಎಂಜಾಯ್ ಮಾಡಿ, ಪರಿಸರ ನೋಡಿ, ಒಳ್ಳೆ ಗಾಳಿ ತಗೊಳ್ಳಿ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಪ್ರಕೃತಿಗೆ ನಮ್ಮ ಅವಶ್ಯಕತೆ ಇದೆಯಲ್ಲ ಗೊತ್ತಿಲ್ಲ, ಬಟ್ ಮನುಷ್ಯಂಗೆ ಮಾತ್ರ ಪ್ರಕೃತಿ ಅವಶ್ಯಕತೆ ಇದೆ. ತುಂಬ ಇದೆ. ನಾಗಣ್ಣನ ಫೋಟೋ ಶೂಟ್ ಜೋರಿದೆ. 128 GB ಆಲ್ರೆಡಿ 2 ದಿವಸದಲ್ಲೇ ಫುಲ್ ಆಗೈತೆ ನಾಗಣ್ಣಂದು. ಟೈಟಾನಿಕ್ ಹೀರೋಯಿನ್ ಬೇಕಣ್ಣ. ಅವ್ರದ್ದೇನು ಬಿಡ, ನಡೆಯುತ್ತೆ ನಾಗಣ್ಣಂದು. ಹೇಳಿ ನಾಗಣ್ಣ. ಹಾಯ್ ಫ್ರೆಂಡ್ಸ್, ನಾವಿವಾಗ ನಿಮ್ಗೆ ಆಗಲೇ ಹೇಳ್ದಂಗೆ ಮೇಲ್ಗಡೆ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಿ ಹತ್ತಿ ದೇವಸ್ಥಾನ ಹತ್ರ ಹೋಗಿ ಮತ್ತೆ ಅಲ್ಲಿರೋ ವ್ಯವಸ್ಥೆ ಎಲ್ಲ ನೋಡಿ ಫೋಟೋ ಎಲ್ಲ ತೊಗೊಂಡು ಮತ್ತೆ ಇವಾಗ ರಿಟರ್ನ್ ಕೆಳಗಡೆ ಬರ್ತಾಯಿದ್ದೀವಿ. ಹೇಗಿದೆ ಅಂದರೆ ಸೂಪರ್ ಥರ ಇದೆ. ಎಷ್ಟು ಬೆಟ್ಟ ಸುತ್ತ ನೋಡ್ರೆ ಬರೀ ಬೆಟ್ಟಗಳೇ ಕಾಣಿಸ್ತದೆ. ಬೆಟ್ಟ ಆಕಾಶಕ್ಕೆ ಹೋಗಿದ್ವಿ, ಆಕಾಶನೇ ಬೆಟ್ಟದ ಹತ್ರ ಇದೀವಿ ಅಂತಲೇ ಗೊತ್ತಾಗಲ್ಲ. ಮತ್ತು ಅಲ್ಲಿರೋ ತಂಪಾಗಿರೋ ಗಾಳಿ, ಅಲ್ಲಿ ತಗೋತಾ ಇರೋ ಫೋಟೋ, ಒಳ್ಳೆ ಸೂಪರ್ ಮಸ್ತ್ ಮಜಾ ಇದೆ. ಪ್ರಕೃತಿ ಹಚ್ಚ ಹಸಿರು. ಈ ಪ್ರಕೃತಿಯ ಹಚ್ಚ ಹಸಿರಿನ ನಡುವೆ ಒಳ್ಳೆ ವಾತಾವರಣದಲ್ಲಿ ಉಸಿರಾಡ್ತಾ ಇದ್ರೆ ಇವತ್ತೆಲ್ಲ ಕೂಡ ಇಲ್ಲೇ ಇದ್ದು ಹೋಗೋಣ ಅಂತ ಅನಿಸುತ್ತೆ. ಆದ್ರೆ ಏನು ಮಾಡೋದು, ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನಾವೆಲ್ಲ ಈಗ ಬೇಗ ರಿಟರ್ನ್ ಆಗ್ತಾ ಇದ್ದೀವಿ. ನೀವು 2 ದಿವಸ ಆಫೀಸ್ ರಜೆ ಇದ್ದರೆ ಇಲ್ಲೇ ಬಂದು 1 ದಿವಸ ಆಲ್ಟ್ ಆಗಿ ಮತ್ತೆ. ಸೊ ಗೈಸ್, ಮುಳ್ಳಂಗಿರಿ ಪೀಕಿಂದ ಇವಾಗ ಬಾಬಾ ಬುಡಂಗಿರಿ ಹತ್ರ ಬಂದ್ವಿ. ಸೊ ನಾನು ಮತ್ತು ಮನೋಣ ಹೋಗಿಲ್ಲ. ಮನೋಣ ಮಲ್ಕೊಂಬಿಟ್ಟವ್ರೆ, ನಾನು ಇಲ್ಲೇ ಟಿಟಿಲೇ ಇದ್ದೀನಿ. ಅವರೆಲ್ಲ ಹೋಗಿದ್ದಾರೆ ಬಾಬಾ ಬುಡಂಗಿರಿ. ಹೋಗಿ ಫುಲ್ಲು ಕೇರಳದವ್ರು ಟ್ರಿಪ್ ಹೊಡಿತಾರೆ ಸಖತ್ತಾಗಿ. ಎಲ್ಲ ಕಡೆ ಬರೀ ಕೇರಳದವ್ರೆ ತುಂಬ್ಕೊಂಬಿಟ್ಟವ್ರೆ. ಓಕೆ, ಇಲ್ಲಿ ಕಾಣಿಸ್ತೈತಿಲ್ಲ, ಅದೇ ಬಾಬಾ ಬುಡಂಗಿರಿ ಟೆಂಪಲ್. ಇವಾಗ ಇಲ್ಲಿ ಹೋಗ್ತೀರ ನಾವು? ಗಾಳಿಕೆರೆಗ ಮಣಿಕೆದವ್ರಾಗ? ಗಾಳಿಕೆರೆ ಡೌನ್. ಮಣಿಕೆದರ ಕ್ಲೋಸ್ ಆಯ್ತಲ್ಲ ಇವಾಗ, ಸರಿ ನಾಲ್ಕು ಹೋಗ್ಲಿಲ್ವಾ? ಒಂದು 5 ನಿಮಿಷ ಸೈಡ್ ಹಾಕೋರಿ, ನೀವು ಇವಾಗ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿಗೆ ಹೋಗೋಣ ನಡೆಯುವ. ಹಾಂ, ಹಿಂಗೆ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ಫಾಟ್ ತುಂಬ್ಕೊಳ್ತಾ ಇದೆ ಇವಾಗ. ಸೊ ನಮ್ಮ ಹುಡುಗರೆಲ್ಲ ಗಾಳಿಕೆರೆ ನೋಡೋಕೆ ಹೋಗ್ತಾ ಇದ್ದಾರೆ. ಬಾಬಾ ಬುಡಗಿರಿದ ಮುಂದೆ ಬಂದರೆ ಅದೇ ಗಾಳಿಕೆರೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಗಾಳಿಕೆರೆಯಲ್ಲಿ. ಏನಿದೆ ಗೊತ್ತಿಲ್ಲ ಆ್ಯಕ್ಚುಲಿ. ಗಾಳಿಕೆರೆಗೆ ಏನಕ್ಕೆ ಹೋಗ್ತಿರೋದು? ಅಲ್ಲೇ ಬರ್ತೀರ ನೋಡೋಕ? ಸುಮ್ಮನೆ ನೀವು ಅಂದರೆ ಕರ್ಕೊಂಡು ಹೋಗ್ತಿದ್ವಿ, ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಇಲ್ಲ,
ನಮ್ಮನೆಗೆ ಯಶವಂತಪುರ ಇದಿದೆಯಲ್ಲ ಯಾವುದು ಜೆ ಪಿ ಪಾರ್ಕ್ ಕೆರೆ ಫೀಡ್ಬ್ಯಾಕ್ಗಳು ಹೆಂಗೆ ಬರ್ತಾವೆ ನೋಡಿ. ಅವಾಗ ತಂತಿ ಇರಲಿಲ್ಲ ಪ್ರಶಾಂತ್ ಅಣ್ಣ, ಅವಾಗ ಬಂದಾಗ ತಂತಿ ಇರಲಿಲ್ಲ, ಇದೆಲ್ಲ ಓಪನ್ನು. ಆ ಗಾಳಿಗೆ ನೀರು ಹಿಂಗೆ ಸೌಂಡ್ ಬರೋದು ಗೊತ್ತಾ? ಮಳೆ ಬೇರೆ ಇಲ್ವಲ್ಲ ಈಗ, ಏನಿಲ್ಲ ಗುರು. ನಮ್ಮೂರು ಕೆರೆಯಲ್ಲಿ ಒಂದು ಚಿಕ್ಕ ಕೆರೆ 10% ಅಲ್ಲ, ಒಂದು 2% ಇದೆ ಅಷ್ಟೇ. ನಮ್ದು ಬಂದು ಬ್ರಹ್ಮ ಸಮುದ್ರ ಗುರು. ಬ್ರಹ್ಮ ಸಮುದ್ರ ಕೆರೆ ದೊಡ್ಡದು ನೀರಿಲ್ಲ ಯಾವುದು ನಮ್ದ? ಬಾರೆ ನೋಡಿದೀನಿ. ಇದು ಗಾಳಿ ಕೆರೆನಾ? ಇದು ನೋಡಕ್ಕೆ ಅಷ್ಟು ದೂರದಿಂದ ಬರ್ಬೇಕಿತ್ತು ನಾವು. ಗಾಳಿ ಇಲ್ವಲ್ಲ ಅಷ್ಟೇ. ಅಪ್ಪ ಆಡೋದು ಬೆಂಗಳೂರಲ್ಲಿ ಬರೀ ಸ್ವಿಮ್ಮಿಂಗ್ ಪೂಲ್ ನೋಡಿ, ಕೆರೆ ಇದನ್ನ ನೋಡು, ಸ್ವಲ್ಪ ಫೀಲ್ ಆಗು, ಚೆನ್ನಾಗಿರುತ್ತೆ. ಅದೇ ಅದೇ ಬಾಬಾ ಬುಡನ್ಗಿರಿ. ಅದೇ ಹೌದು ಮನ ದಯಾಕರ ಬಾಬಾ ಬುಡಂಗಿರಿ. ಹೆಂಗಿತ್ತಪ್ಪ ಟ್ರಿಪ್ಪು? ನಮ್ಮ ನಾಗಣ್ಣನ ಫಸ್ಟು ನನಗಿಂತ. ಇವತ್ತೊಂದು ಟ್ರಿಪ್ ಅಂತೂ ನಿಮಗೆ ಬೆಳಗ್ಗೆಯಿಂದ ನಾವು ಸಂಜೆ ತನಕ ಅಪ್ಡೇಟ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ 8 ದಿನಕ್ಕೆ ಬಂದಿದ್ದೀವಿ ಈಗ ನಾವು. ಇದು ಬಂತಂದರೆ ನಾವು ಇವಾಗ ದತ್ತಾತ್ರೇಯ ಪೀಠದ ಹತ್ರ ಬಂದಿದ್ದಾಗ ಬಾಬಾ ಬುಡಂಗಿರಿಲಿ ದತ್ತಾತ್ರೇಯ ಮತ್ತು ಬಾಬಾ ಬುಡಂಗಿರಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು 1.5 ಕಿಲೋಮೀಟರ್ಸ್ 2 ಕಿಲೋಮೀಟರ್ ಮುಂದೆ ಹೋದ್ರೆ ಗಾಳಿಕೆರೆ ಅಂತ ಇದೆ. ಈ ಗಾಳಿಕೆರೆ ಪ್ಲೇಸ್ ಬಂದು ಇದು ಏನಪ್ಪ ಅಂದರೆ ಇಲ್ಲಿ ಸ್ಪೆಷಾಲಿಟಿ ಬಂದರೆ ತುಂಬ ವೇವ್ ಪಾಯಿಂಟ್ಸ್ ತುಂಬ ಹೈಟಲ್ಲಿದೆ. ಇಲ್ಲಿ ನಿಂತ್ಕೊಂಡು ನೋಡ್ರೆ ಆಲ್ಮೋಸ್ಟ್ ಇನ್ನೂ ಒಳ್ಳೆ ವಾತಾವರಣ, ಮಂಜು ಥರ ಇರೋದಕ್ಕೂ ಈ ಸಂಜೆಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ತುಂಬ ಕೋಲ್ಡ್ ಆಗಿದೆ. ಅದಕ್ಕೆ ನೋಡಿ ನಾನೆಲ್ಲ ಜರ್ಕಿನ್ ಹಾಕೊಂಡ್ಬಿಟ್ಟಿದ್ದೀನಿ ಈಗಾಗಲೇ, ಮಧ್ಯಾಹ್ನ ಎಲ್ಲ ಹಂಗೆ ಇದ್ದೀವಿ. ಮತ್ತು ಇಲ್ಲಿ ಗಾಡಿ ಇಲ್ಲ, TTs ಎಲ್ಲ ಹೋಗೋಕ್ಕಾಗಲ್ಲ, ಕಾರಲ್ಲ. ಸ್ವಲ್ಪ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ 1/4 ಮೀಟ್ರ್ ಅಷ್ಟು ಹೋದ್ರೆ ಸಾಕು. ಕೆರೆ ಇದೆ. ಆ ಕೆರೆ ನೋಡೋಕೆ ತುಂಬ ಚಿಕ್ಕದಾಗಿದೆ, ಬಟ್ ಅಲ್ಲಿ ತುಂಬ ಫೇಮಸ್ ಇದೆ ಅಂತ ಹೇಳ್ತಿದ್ದಾರೆ. ಇದನ್ನು ಮುಗಿಸ್ಕೊಂಡು ನಾವೀಗ ಮತ್ತೆ ನಾವು ಇಲ್ಲಿಗೆ ನಮ್ಮ ಜರ್ನಿನ ಎಂಡ್ ಮಾಡಿ ಟ್ರಾವೆಲ್ಸ್ನ ಮತ್ತೆ ನಾವು ಹೋಗಿ ಎಲ್ಲರೂ ಒಂದು ಕಡೆ ಊಟ ಮುಗಿಸಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹಂಗೆ ಈಗ ನಮ್ಮ ಬ್ರದರ್ಸ್ದು ಫೀಡ್ಬ್ಯಾಕ್ 2 ಡೇಸ್ ಟ್ರಿಪ್ ಹೆಂಗಿತ್ತು ಅಂತ ಸ್ವಲ್ಪ ಹೇಳ್ಬಿಡಿ. ವಿಡಿಯೋ ದೊಡ್ಡ ಗಾಡಿ ಹೋಗಿ ತುಂಬ ಚೆನ್ನಾಗಿತ್ತು. ನಾವು ಆಲ್ವೇಸ್ ಪ್ರತಿ ವರ್ಷಕ್ಕೆ ಬರ್ತೀವಿ, ಎಂಜಾಯ್ ಮಾಡ್ತೀವಿ. 2 days ಅಲ್ಲಿ ತುಂಬ ಎಂಜಾಯ್ ಮಾಡಿ ಆರ್ಗನೈಸೇಷನ್ ಅಂತೂ ಚಿಕ್ಕಮಂಗ್ಳೂರಿಗೆ ಹೋಗಿ ನಮ್ಮ ಕಾಫಿ ಫೀಡ್ಬ್ಯಾಕ್ ಇಲ್ಲಿ ಮತ್ತೆ ಮುಗಿಸ್ಬಿಡೋಣ ವಿಡಿಯೋ. ಮತ್ತಿನ್ನೇನಿಲ್ಲ ಅಷ್ಟೇ. ಈ 2 ಡೇಸ್ ಟ್ರಿಪ್ ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಪ್ರಶಾಂತ್ ಅಣ್ಣ ನಿಮ್ದು? ಇಲ್ಲ, ನಾನು ಕೊಟ್ಟಿದ್ದೀನಲ್ಲ ಈಗ ಲಾಸ್ಟ್ ಇದು ಮುಗಿಸೋ ವಿಡಿಯೋ. ತುಂಬ ಚೆನ್ನಾಗಿತ್ತು. 2 ಡೇಸ್ ಕಂಪ್ಲೀಟ್ ಫುಲ್ ಎಂಜಾಯ್ ಮಾಡಿದ್ವಿ. ಆರ್ಗನೈಸ್ ಮಾಡಿ ಕಿರಣ್ ಮತ್ತು ಎಲ್ಲ ಇವರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಬಾರ. ಸೊ ಈ 2 ದಿನ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ನೋಡಿರೋ ಪ್ಲೇಸಿಗೆ ಹೋಗಿದ್ರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಆದಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದೀನಿ. ಹುಷಾರಿಲ್ಲ ಅಂದರೆ ಬಂದು ತುಂಬ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಆಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.